ಪ್ರವಾಹ ಸಂತ್ರಸ್ತರ ಸಂಕಷ್ಟವನ್ನ ಕೇಳೋರೇ ಇಲ್ಲ. ಇನ್ನೂ ಕೂಡ ಕಣ್ಮುಚ್ಚಿ ಕುಳಿತಿದೆಯಾ ರಾಜ್ಯ ಸರ್ಕಾರ? ಪ್ರವಾಹ ಸಂತ್ರಸ್ತರ ಸಂಕಷ್ಟವನ್ನ ಯಾರು ಕೂಡ ಕೇಳುವಂತವರೇ ಇಲ್ಲ. ಇನ್ನೂ ಕೂಡ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆಯಾ? ಬರೀ ನಿಮ್ಮ ಮೀಟಿಂಗ್ಗಳು, ಮಾಹಿತಿಯನ್ನ ಸಂಗ್ರಹ ಮಾಡೋದು ಮಾತ್ರ ಅಲ್ಲ, ಅಲ್ಲಿ ಕೆಲಸಗಳಾಗಬೇಕಾಗಿದೆ. ಸೇಫ್ ಆದಂತ ಜಾಗಕ್ಕೆ ಕಳಿಸುವಂತದ್ದಾಗ್ತದೆ. ಉತ್ತರದ ಜನ ಈಗ ತತ್ತರಿಸಿ ಹೋಗ್ತಿದ್ದಾರೆ. ಆದ್ರೂ ಕೂಡ ಡೋಂಟ್ ಕೇರ್. ಜವಾಬ್ದಾರಿ ಮರೆತಂತ ಜನಪ್ರತಿನಿಧಿಗಳು, ಅಧಿಕಾರಿಗಳು. ಸದ್ಯಕ್ಕೆ ಉತ್ತರ ಕರ್ನಾಟಕ ಸಂಪೂರ್ಣವಾಗಿ ಮುಳುಗಿ ಹೋಗ್ತಾ ಇದೆ. ಜನರ ಕಷ್ಟ ಕೇಳೋದಕ್ಕಿಂತ ಬೇರೆನಾದ್ರೂ ಗರಂದಾರಿ ಕೆಲಸ ಇದೆಯಾ ಇವರಿಗೆ? ಸಂತ್ರಸ್ತರ ಕೂಗಿ ಅವರೇ ಕೂಗಿಯಲ್ಲಿ ಕೇಳ್ಕೊತಾ ಇದ್ದಾರೆ, ಸಹಾಯಕ್ಕೆ ಬನ್ನಿ, ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಅಂತ. ಆದ್ರೆ ನಾಯಕರು ಏನ್ ಕಿವಿದ್ದು ಕೂಡ ಕೇಳದಂಗಾದ್ರ ಅಂತ ಪ್ರವಾಹ ಪೀಡಿತ ಪ್ರದೇಶಗಳ ಜನರಿಂದ ಇಡೀ ಶಾಪ ಹಾಕ್ತಾ ಇದ್ದಾರೆ. ನಮ್ಗೆ ಏನ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ? ಉತ್ತರ ಕರ್ನಾಟಕದ ಜನರ ಆಕ್ರೋಶದ ಕಟ್ಟೆ ಒಡೆದು ಹೋಗಿದೆ. ಮಾತಿಗೆ ಮುಂಚೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ, ಅಭಿವೃದ್ಧಿ ಅಂತೆಲ್ಲ ಮಾತನಾಡ್ತಿರಲ್ಲ, ಎಲ್ಲಿದ್ದೀರಿ ಆ ಸಚಿವರು, ಶಾಸಕರು, ಸಂಸದರು? ಎಲ್ಲರ ವಿರುದ್ಧ ಈಗ ಕೆಂಡಾಮಂಡಲ ಆಗ್ತಿದ್ದಾರೆ. ಪ್ರವಾಹ ಸಂತ್ರಸ್ತರ ಸಂಕಷ್ಟ ಕೇಳೋರೇ ಇಲ್ಲ. ಕಣ್ಣಿದ್ದು ಕೂಡ ಕುರುಡರಾದ್ರ ನಾಯಕರು. ಉತ್ತರ ಕರ್ನಾಟಕದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ನರಕ ಸದೃಶವಾಗಿದೆ. ಕಲಬುರಗಿ, ವಿಜಯಪುರ, ರಾಯಚೂರು, ಯಾದಗಿರಿ, ಎಲ್ಲ ಕಡೆ, ಬೆಳಗಾವಿ ಸೇರಿದ ಹಾಗೆ. ಆದ್ರೆ ಕಣ್ಣಿದ್ದು ಕೂಡ ಕುರುಡಾದ್ರ ನಾಯಕರು. ಉತ್ತರದ ಜನ ತತ್ತರಿಸಿ ಹೋಗ್ತಿದ್ದಾರೆ. ಆದ್ರೆ ಜವಾಬ್ದಾರಿ ಹೊರತಂತ ಜನಪ್ರತಿನಿಧಿಗಳು, ಅಧಿಕಾರಿಗಳ ವಿರುದ್ಧ ಈಗ ಹಿಡಿ ಶಾಪ ಹಾಕ್ತಿದ್ದಾರೆ ಅಲ್ಲಿನ ಜನ. ಬರೀ ನಾಮಕಾವಸ್ಥೆಗೆ ಒಂದಷ್ಟು ಭೇಟಿ, ಒಂದಷ್ಟು ಮೀಟಿಂಗ್, ಇಷ್ಟೇ. ಇದು ಸದ್ಯಕ್ಕೆ ಉತ್ತರ ಕರ್ನಾಟಕ ಜನರ ಪರಿಸ್ಥಿತಿ ನೋಡಿ. ಅಲ್ಲಿ ಒಂದಷ್ಟು ಜನ ಈ ಮಾಡಿ ಮೇಲೆ ಹತ್ತಿದ್ದಾರೆ, ಮೇಲ್ಚಾವಣಿ ಮೇಲೆ ಹತ್ತಿ ನಿಂತಿದ್ದಾರೆ, ತೆಪ್ಪದಲ್ಲಿ ಆಶ್ರಯ ಪಡೆದಿದ್ದಾರೆ. ಇನ್ನೊಂದಷ್ಟು ಜನ ಎಲ್ಲಿ ತಮ್ಮ ಮನೆ ದಿಕ್ಕಾಪಾಲಾಗಿ ಬಂದು ಎಲ್ಲೋ ಒಂದ್ ಕಡೆ ಒಂದು ಆಶ್ರಯ ಸಿಕ್ಕಿದ್ರೆ ಸಾಕು. ನೋಡಿ ಅಲ್ಲಿ ಹೊರಗೆ ಬಂದು ನಿಂತಿರುವಂತಹ ಜನರ ಸಂಖ್ಯೆ ಎಷ್ಟಿದೆ ಅಂತ. ಸೊ ಇದು ಸದ್ಯದ ಪರಿಸ್ಥಿತಿ. ಮೇಲ್ಚಾವಣಿ ಹತ್ತಿ ನಿಲ್ಬೇಕಾಗಿದೆ. ದೇವಸ್ಥಾನಗಳು ಮುಳುಗಿ ಹೋಗಿವೆ. ಆದ್ರೆ ಈ ಸ್ಥಳೀಯ ಶಾಸಕರು, ಜನಪ್ರತಿನಿಧಿಗಳು, ಅಧಿಕಾರಿಗಳಿದಾರಲ್ಲ, ಬಹಳಷ್ಟು ಮಂದಿ ಮನೇಲಿ ಬೆಚ್ಚಗಿದ್ದಾರೆ. ಕೆಲವರೆಲ್ಲ TV9ನಲ್ಲಿ ವರದಿ ಬಂದ ನಂತರ ಓಹ್ ಹೌದಾ, ಈ ರೀತಿಯಾಗಿ ಆಯ್ತಾ ಅಂತ ಎಚ್ಚೆತ್ಕೊಂಡ್ರು. ಅಲ್ಲಿವರೆಗೆ ಅವರು ಬದುಕಿರಲಿಲ್ಲ. ಸಚಿವರು, ಶಾಸಕರು, ಸಂಸದರ ವಿರುದ್ಧ ಈಗ ಜನ ಕೆಂಡಾಮಂಡಲರಾಗಿದ್ದಾರೆ. ನೋಡಿ ಅಲ್ಲಿ ವಿಜಯಪುರದಲ್ಲಿ ಮೇಲ್ಚಾವಣಿ ಹತ್ತಿ ಒಬ್ಬ ಯುವಕ ನಿಂತಿದ್ದಾನೆ. ಕಲಬುರಗಿಯಲ್ಲಿ ಪರಿಸ್ಥಿತಿ, ರಾಯಚೂರಲ್ಲಿದೆ. ಇದು ಸದ್ಯ ಉತ್ತರ ಕರ್ನಾಟಕದ ಪರಿಸ್ಥಿತಿ. ಇನ್ನೊಂದಷ್ಟು ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀವಿ ನಿಮಗೆ. ಏನ್ ಪರಿಸ್ಥಿತಿ ಇದೆ, ಜನಪ್ರತಿನಿಧಿಗಳಿಗೆ ಹೇಗೆ ನಿಧಾನವಾಗಿ ಎಚ್ಚೆತ್ಕೊಳ್ತಾ ಇದ್ದಾರೆ ಅಂತ.